ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗು, ಅಂದರೆ ಮದರ್ಸ್ ಡೇ ಇದ್ದಿದ್ದ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ಸಣ್ಣದೊಂದು ಫೋಟೋಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಅಲ್ಲಿಂದ ಬಂದು ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅಂದರೆ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಮಾಡಿದ್ದೆ. ಅದನ್ನೇ ನಾನು ವೀಡಿಯೋ ಶೂಟ್ ಮಾಡಿಲ್ಲ, ಬಿಕಾಸ್ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಮತ್ತು ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ನಾನು ರೆಸಿಪಿನ ಶೂಟ್ ಮಾಡಿರಲಿಲ್ಲ. ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು, ಅಂದರೆ ಕಾರ್ನರ್ನ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಈಗ ಏನಾಗುತ್ತೆ ಅಂದರೆ ಏನು ಕಣ್ಣಿಗೆ ಕಾಣುತ್ತೋ ಅದಷ್ಟೇ ಗುಡಿಸ್ಕೋತಾ ಇರ್ತೀವಿ. ಕಾರ್ನರ್ನ ನಾನು ಕ್ಲೀನ್ ಮಾಡ್ಕೊಳ್ಳೋದೇ ಇಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಡೈಲಿ ಬೆಳಗ್ಗೆನೇ ಬಟ್ಟೆ ಎಲ್ಲ ತೊಳ್ದಾಕಿ ಹೋಗಿದ್ದೆ. ಅದಿನ್ನೂ ಒಣಗಿರಲಿಲ್ಲ. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡಿದ್ದೀನಿ, ಇನ್ನು ವಿಷಲ್ ಹೋಗಿರಲಿಲ್ಲ ಕುಕ್ಕರ್ದು. ಅದಕ್ಕೆ ಆ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹೆಂಗೆ ಅಂದರೆ ನನಗೆ ಡೈಲಿ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಂದರೆ ಟೈಮ್ ಇರಲ್ಲ ಅಷ್ಟೇ. ಒನ್ಸ್ ಸ್ಟಾರ್ಟ್ ಮಾಡಿದೆ ಅಂದರೆ ಕಂಪ್ಲೀಟ್ ಮಾಡೋರ್ಗೂ ಅದೆಷ್ಟೋ ಟೈಮ್ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಮಾಡಬೇಕು. ಕ್ಲೀನಾಗಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ. ಧೂಳು ಕಸ ಇತ್ತು ಅಂದರೆ ಅದು ಇಷ್ಟನೇ ಆಗೋದಿಲ್ಲ ಕೂರಕ್ಕೆ ನಿಲ್ಲಕ್ಕೆ. ಫಸ್ಟ್ ಅದು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಆಲ್ರೆಡಿ ಮಧ್ಯಾಹ್ನ 2:30-3 ಗಂಟೆ ಆಗಿತ್ತು. ಮಗ ಇರಲಿಲ್ಲ, ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದ, ಸಂಡೇ ಅಲ್ವಾ, ಹಾಗಾಗಿ ನಾನು ಅದಕ್ಕೆ ಅಷ್ಟರಲ್ಲಿ ಅವ್ನು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿದ್ದೀನಿ. ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ನನಗೊಂದು ಅಭ್ಯಾಸ, ಒಂದು ಆಡಿಯೋ ಹಾಕ್ಕೊಂಬಿಟ್ಟು ಹಳೆ ಮೂವಿ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಮೆಲೋಡಿ ಸಾಂಗ್ಸ್ನ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಇಲ್ಲೇನಾಗುತ್ತೆ ಅಂದರೆ ನಾವು ಇರೋದು ಸ್ವಲ್ಪ ಚಿಕ್ಕ ಮನೆ, ಇದೆಲ್ಲ ಐಟಮ್ ಇಟ್ಟಿರೋದ್ರಿಂದ ಮೂಲೆ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಎಲ್ಲ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ನಾನು ಈ ಥರ ವೀಕ್ಲಿ ಅಥವಾ 15 ಡೇಸ್ಗೆ ಒಂದ್ಸಲಿನಾದರೂ ಬೈ ವೀಕ್ಲಿನಾದರೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕ್ಲೀನಾಗಿದ್ದಷ್ಟು ನಮಗೆ ಆರೋಗ್ಯ ಅಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ಕೆಲವೊಮ್ಮೆ ಅಕ್ವೇರಿಯಂ ತೊಳೆಯೋದು ನಾನು ತೊಳಿತೀನಿ, ಕೆಲವೊಮ್ಮೆ ನನ್ನ ಮಗ ತೊಳಿತಾನೆ. ಇವತ್ತು ಅವ್ನು ಇರಲಿಲ್ಲ, ಹಾಗಾಗಿ ನಾನೇ ತೊಳ್ಕೊಂಡೆ. ಈ ಟೇಬಲಲ್ಲಿ ಸಿಕ್ಕಿದ್ದೆಲ್ಲ, ಕೈಗೆ ಸಿಕ್ಕಿದ್ದೆಲ್ಲ ತೊಗೊಂಡೋಗಲ್ಲಿ ತುಂಬಿರ್ತಾರೆ. ಅದು ನೋಡಿ ಏನು ಬೇಕೋ ಬೇಡವಾ ಅಂತ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆಯೂ ಸ್ವಲ್ಪ ಚಿಕ್ಕದು, ನೋಡೋಣ, ನಾವು ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ವಿಡಿಯೋ ಹಾಕ್ತೀನಿ, ನೋಡೋಣ ಸಿಕ್ಕಿದ್ರೆ. ಕೆಲವೊಂದು ನನಗೂ ಬೇಕಾಗಿರೋದನ್ನ ಇಟ್ಟಿರ್ತೀನಿ. ನೋಡಿ, ಇದೆಲ್ಲ ಸರ್ಫ್ ಎಕ್ಸೆಲ್ ಪೌಡ್ರು ನಾನಿಲ್ಲ ಅಂದ್ಕೊಂಡು ಮತ್ತೆ ಹೊಸದು ತರ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇದೆ ಅಂದ್ಬಿಟ್ಟು. ಈಗ ಅಲ್ಲಿ ನೋಡಿದಾಗ ಗೊತ್ತಾಯಿತು. ಆಗಲೇ ಒಂದು 15 ಡೇಸ್ ಆಗಿತ್ತು ನಾನು ಕ್ಲೀನ್ ಮಾಡಿರಲಿಲ್ಲ, ಟೈಮ್ ಇಲ್ಲ, ಜೊತೆಗೆ ಆರಾಮಿಲ್ಲ ಅಂದ್ಕೊಂಡು. ಯಾರಾದರೂ ಒಬ್ರು ಇದ್ದರೆ ಅಥವಾ ಆ ಟೈಮಲ್ಲಿ ಸಂಡೇ ಟೈಮ್ ಯಾರಾದರೂ ಮನೇಲಿದ್ದರೆ ನಾನು ಕೆಲಸ ಮಾಡೋದಕ್ಕೆ ಹೋಗಲ್ಲ, ಬರೀ ಅದು ಇದು ಮಾತುಕತೆನೇ ಆಗೋಗುತ್ತೆ. ಇದು ಒಂದು ಬೆಡ್ ಕವರ್ ಹಾಕಿದೆ, ಟೇಬಲ್ ಫುಲ್ ಕವರ್ ಆಗುತ್ತೆ ಅಂದ್ಬಿಟ್ಟು. ಆದರೆ ಅದು ಆ ಕಡೆ ಈ ಕಡೆ ನೇತಾಡ್ತಿತ್ತು. ಅದಕ್ಕೆ ಏನು ಮಾಡಿದೆ, ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಬಿಟ್ಟೆ. ಇಲ್ಲಾಂದರೆ ಅದು ಒಂಥರ ಬಾಲದ ಥರ ಅಸಹ್ಯ ಕಾಣುತ್ತೆ ಅಂದ್ಬಿಟ್ಟು. ಬುದ್ಧನೂ ಅಷ್ಟೇ ಫುಲ್ ಮೂಲೆಯಲ್ಲಿ ಇಟ್ಟಿರೋದ್ರಿಂದ ಫುಲ್ ಧೂಳು ಹಾಕ್ಬಿಟ್ಟಿದೆ. ಅವನು 15 ಡೇಸ್ ಆಯ್ತು ಅಷ್ಟೇ. ಈಗ ಬಂದ ನನ್ನ ಮಗ, ಅವನ ಜೊತೆ ವಾದ ವಿವಾದ, ಎಲ್ಲ ನಾನೇ ಮಾಡಬೇಕು, ನೀನೇನು ಮಾಡಿಕೊಡೋದಿಲ್ಲ, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ನಮ್ಮ ಅಕ್ಕ ಫೋನ್ ಮಾಡ್ತು, ಅಕ್ಕನ ಜೊತೆ ಮಾತಾಡಿಕೊಂಡು. ಕೆಲವೊಮ್ಮೆ ಫೋನ್ ಕಾಲಲ್ಲಿ ಮಾತಾಡ್ತಾ ಅದು ಹೇಗೆ ಟೈಮ್ ಪಾಸ್ ಆಗುತ್ತೋ ಗೊತ್ತಿಲ್ಲ. ಬ್ಲೂಟೂತು ಚಾರ್ಜ್ಗೆ ಹಾಕಿದ್ದೆ, ಅದಿನ್ನೂ ಚಾರ್ಜ್ ಆಗಿರಲಿಲ್ಲ. ಅದಕ್ಕೆ ಅಷ್ಟರಲ್ಲಿ ಫೋನ್ ಕಾಲ್ ಬಂತಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದೀನಿ. ಕೆಲವೊಂದನ್ನ ಬಿಸಾಕೋಕ್ಕೆ ಮನಸ್ಸಾಗಲ್ಲ. ಹಳೇದು ಆಟ ಸಾಮಾನುಗಳು, ಈ ಮಕ್ಕಳು ಆಡಿರೋದೊಂದು ಮೆಮೊರಿ ಇರುತ್ತೆ, ಆಟ ಆಡಿದ್ದಾರೆ ಅದರಲ್ಲೆಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬಿಸಾಕೋಕ್ಕೆ ಮನಸ್ಸಾಗಲ್ಲ. ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅವ್ನು ನನಗೆ ಬೈತಿದ್ದೆ, ಎಲ್ಲ ಬೇಡ ಅಂದರೂ ಎಲ್ಲ ನೀನೇ ತುಂಬ್ಕೊಂಡಿರೋದು, ಇವಾಗ ನೀವೇ ಕ್ಲೀನ್ ಮಾಡ್ಕೋಬೇಕಷ್ಟೇ ಅಂತ ಅಂದ್ಬಿಟ್ಟು. ಅಲ್ಲಿ ಕಿಟಕಿ ಇದೆಲ್ಲ ಧೂಳೆಲ್ಲ ತೆಗ್ದಿದ್ನಲ್ಲ, ಸ್ವಲ್ಪ ಧೂಳಾದಂಗೆ ಆಗಿತ್ತು ಅಂದ್ಬಿಟ್ಟು ಸೋಫಾ ಕವರ್ನ ಓದೋದು. ಅದೇ ಶೆಕೆ ಧೂಳು ತೆಗಿವಾಗ ಫ್ಯಾನ್ ಹಾಕ್ಕೋಬಾರ್ದು ಅಂತ ಅಂದ್ಬಿಟ್ಟು ಫ್ಯಾನ್ ಆಫ್ ಮಾಡಿದೆ. ಬಾಗಿಲು ಓಪನ್ ಮಾಡಿದ್ರು ಗಾಳಿ ಬೀಸ್ತಾ ಇರಲಿಲ್ಲ. ಸುಮ್ಮನೆ ಸುಸ್ತಾದಂಗೆ ಆದಾಗ 1 ನಿಮಿಷ ಕೂರೋದು, ಕೆಲಸ ಮಾಡೋದು. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಕೂತ್ಬಿಟ್ರೆ ಅಲ್ಲಿ ಟೈಮ್ ಪಾಸ್ ಆಗಿಬಿಡುತ್ತೆ, ಮತ್ತು ನಾನು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಗಿಡ ಇತ್ತಲ್ಲ, ಅದನ್ನು ನಾನು ಫ್ರಿಜ್ ಮೇಲೆ ಬಿಟ್ಟಿದ್ದೆ. ಇವಾಗ TV ಕಾರ್ನರ್ಗೆ ಇಟ್ಟಿದ್ದೀನಿ. ಚೇಂಜ್ ಮಾಡ್ತಿರ್ತೀನಿ, ನನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮನೇನ ರಿನೋವೇಟ್ ಮಾಡ್ತಾನೆ ಇರ್ತೀನಿ. ಗೀ ರೈಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಜಾಸ್ತಿ ನಾನು ಮಸಾಲ ಏನೂ ಹಾಕಿಲ್ಲ. ಜಸ್ಟು ಒಗ್ಗರಣೆಗೆ ಡ್ರೈ ಸ್ಪೈಸಸ್ ಹಾಕ್ಕೊಂಬಿಟ್ಟು ಗೋಡಂಬಿ ಎಲ್ಲ ಹಾಕ್ಕೊಂಡು ಸುಮ್ಮನೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಅನ್ನ ಅಂತಲೇ ಅನ್ಕೋಬೋದು, ಇದು ಗೀ ರೈಸ್ ಅಂತ ತುಪ್ಪ ಹಾಕಿರೋದ್ರಿಂದ ಗೀ ರೈಸ್ ಅಂತ ಹೇಳ್ಬೋದು ಅಷ್ಟೇ. ತುಪ್ಪದ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಮಸಾಲ ನಾನು ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಲ್ಲ. ಮಸಾಲ ಹಾಕಿದ್ರೆ ನನ್ನ ಮಗನಿಗೂ ಇಷ್ಟ ಆಗೋಲ್ಲ, ನನಗೂ ಇಷ್ಟ ಆಗೋಲ್ಲ. ಹಾಗಾಗಿ ನಾವಿಬ್ಬರೇ ಇದ್ದಿದ್ದರಿಂದ ರೈಸು ಮತ್ತು ಚಿಕನ್ ಗ್ರೇವಿ ಮಾಡಿದೆ. ಅಕಸ್ಮಾತ್ ಏನಾದರೂ ರೈಸ್ ಶಾರ್ಟೇಜ್ ಆಯಿತು, ನೈಟಿಗೂ ಸೇರಿಸಿ ಮಾಡಿದ್ದೀನಿ, ಶಾರ್ಟೇಜ್ ಆಯಿತು ಅಂತ ಅಂದರೆ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ. ಅಥವಾ ಇಲ್ಲಿ ಹೆಂಗೆ ಅಂದರೆ ನನ್ನ ಮಗನ ಜೊತೆ ಯಾರಾದರೂ ಒಬ್ಬರು ಬಂದಿರ್ತಾರೆ, ಫ್ರೆಂಡ್ಸು,
ಈಗ ಅವರಿಗೆ ಊಟ ಕೊಡಬೇಕು, ಆ ಟೈಮಲ್ಲಿ ಖಾಲಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ರೈಸು ಇದೆ, ವೈಟ್ ರೈಸು ಬೆಳಗ್ಗೆದು, ಅದ್ರ ಜೊತೆಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಅವ್ನು ಬಂದನಲ್ಲ, ಅವ್ನಿಗೆ ಫಸ್ಟ್ ಊಟ ಹಾಕ್ಕೊಡ್ತೀನಿ. ನಾನು ದಿನವೂ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ಊಟ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಅವನಿಗೆ ಹಾಕ್ಕೊಟ್ಟೆ. ಅವನು ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿಂದ. ಅವನಿಗೆ ಖಾರ ಇರಬಾರ್ದು ಅಷ್ಟೇ, ಖಾರ ಇರಬಾರ್ದು, ಮಸಾಲೆ ಜಾಸ್ತಿ ಆಗಿರಬಾರ್ದು. ಹಾಗಿದ್ರೆ ಅವನಿಗೆ ಚೆನ್ನಾಗಿರುತ್ತೆ. ಖಾರ ಇದ್ಬಿಟ್ರಂತೂ ಬಾಯೆಲ್ಲ ಉರಿ ಉರಿ ಅಂತ ಇದು ಮಾಡ್ತಾನೆ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ, ನಾನು ಅವನು ಅಷ್ಟೇನು ನಮ್ಗೆ ಇಷ್ಟ ಆಗೋಲ್ಲ ಖಾರ ಜಾಸ್ತಿ ತಿನ್ನೋಕ್ಕೆ. ಕೇಳ್ತಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು, ಹ್ಞೂ ಅಂತೀಯನಷ್ಟೇ. ಸ್ವಲ್ಪ ಕಾಯೆಲ್ಲ ಇತ್ತು, ದೇವ್ರಿಗೆ ಪೂಜೆ ಮಾಡಿಸ್ಕೊಂಬಂದಿದ್ದು, ಅದನ್ನೆಲ್ಲ ತುರಿದು ತೆಗೆದಿಡಬೇಕಾಗಿತ್ತು. ಅದನ್ನು ಅವನ ಹತ್ರ ಮಾಡಿಸ್ಕೊಂಡೆ. ನನಗೆ ಕೆಲಸ ಇದೆ, ಇದೊಂದು ಕೆಲಸ ಮಾಡಿಕೊಡು ಅಂದ್ಬಿಟ್ಟು ಓಕೆ ಹೇಳ್ದೆ. ಅವನು ಊಟ ಮಾಡಿ ಕಾಯೆಲ್ಲ ತುರಿದಿಟ್ಬಿಟ್ಟು ಮತ್ತೆ ಎಲ್ಲ ಹೋಗಬೇಕು ಅಂತ ಹೋದ. ನಾನು ಈ ಕಾರ್ನರ್ ಕ್ಲೀನ್ ಮಾಡಿರಲಿಲ್ಲ, ಫ್ರಿಜ್ ಇಟ್ಟಿರೋ ಕಾರ್ನರು. ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಫ್ರಿಜ್ನೂ ಕೂಡ ಹಾಲಲ್ಲೇ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗೇ ಹಿಂಸೆ ಆಗ್ತಾಯಿರೋದು. ಹಾಲು ತುಂಬ ಚಿಕ್ಕದು ಅನ್ನಿಸ್ತಿದೆ, ಅದಕ್ಕೆ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು. ಕೆಲವೊಂದು ಐಟಮ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ಇಟ್ಕೊಳ್ಳೋಕ್ಕೂ ಹೋಗಲ್ಲ, ತೆಗಿಯೋಕ್ಕೂ ಹೋಗಲ್ಲ, ಹಾಗಾಗಿದೆ. ಅದಕ್ಕೆ ಮನೆಯೇ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಹೆಂಗಾಗಿದೆ ಅಂತಂದರೆ, ರೋಡ್ ಸೈಡ್ ಮನೆ ಆಗಿರೋದ್ರಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು ಬಂದು ಕೂರ್ತಾನೆ ಇರುತ್ತೆ. ಅಂದರೆ ಯಾವಾಗಲೂ ಬಾಗಿಲಾಕಿರ್ತೀವಿ, ಬೆಳಗ್ಗೆ ಹೋದರೆ ಸಂಜೆ ಬರೋದು ನಾನು ಡ್ಯೂಟಿಗೆ ಹೋಗ್ತೀನಿ, ಅವನು ಕಾಲೇಜಿಗೆ ಹೋಗ್ತಾನೆ. ಹಾಗಾಗಿ ನಾವೇನಿರಲ್ಲ ಮನೇಲಿ. ಡೋರ್ ಓಪನ್ ಮಾಡಿಲ್ಲ, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ದೀವಿ, ಆದರೂ ಸಿಕ್ಕಾಪಟ್ಟೆ ಧೂಳಾಗುತ್ತೆ. ಇದೆಲ್ಲ ಗಿಫ್ಟ್ಸು, ಆದರೂ ಅದನ್ನು ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲಿ ಚೆನ್ನಾಗಿ ಕಾಣುತ್ತೋ ಆ ಕಾರ್ನರಿಗೆ ಸೇರಿಸಿರ್ತೀನಿ. ಇದು ಅಷ್ಟೇ, ಬುದ್ಧ ಸ್ಟ್ಯಾಚು ತುಂಬ ಚೆನ್ನಾಗಿದೆ, ಧೂಳಾಗ್ಬಿಟ್ಟಿದೆ, ಅದಕ್ಕೆ ಒರೆಸಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನನಗೆ ಕೆಲಸ ಮಾಡೋದಕ್ಕೇನು ಬೇಜಾರಿಲ್ಲ, ಕೆಲಸ ಮಾಡೋದಕ್ಕೆ ಇಷ್ಟನೇ ಆಗುತ್ತೆ. ಅದೊಂಥರ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಕೆಲಸ ಮಾಡ್ತಾ ಮಾಡ್ತಾ ಯಾರ ಮೇಲೆ ಇದ್ದಿದ್ದು ಕೋಪ ಎಲ್ಲದನ್ನು ಮರ್ತ್ಬಿಡ್ಬೋದು. ಆಮೇಲೆ ನಾನು ಜಾಸ್ತಿ ಆಡಿಯೋ ಸಾಂಗ್ಸ್ ಕೇಳ್ತಾ ವರ್ಕ್ ಮಾಡೋದ್ರಿಂದ ಟೈಮ್ ಪಾಸ್ ಆಗೋದು ಗೊತ್ತಿಲ್ಲ. ಇಷ್ಟೊಂದು ಕೆಲಸ ಮಾಡಿದ್ವಾ ಅಂತಲೂ ಅನಿಸಲ್ಲ, ಅದ್ರ ಬಗ್ಗೆ ಯೋಚನೆನೂ ಹೋಗಲ್ಲ. ಒಂದಿನ ಈ ಕೆಲಸ ಅಂತ ಇಟ್ಕೊಂಡ್ರೆ ನಾನು ಆ ಕೆಲಸ ಮಾಡೋವರೆಗೂ ನನಗೂ ಸಮಾಧಾನ ಇರೋದಿಲ್ಲ. ಈಗಾಗಲೇ ಟೈಮ್ ಬಂದು 4:15 ಗಂಟೆ ಆಗಿತ್ತು, ಆದರೂ ನಂದಿನ್ನೂ ಕೆಲಸ ಮುಗಿದಿಲ್ಲ. ಇನ್ನು ರೂಮ್ ಕೂಡ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇರೋದ್ರಿಂದ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ಳೇಬೇಕು. ಫ್ರಿಜ್ ಮೇಲೆಲ್ಲ ಧೂಳು ಕೂತಿರುತ್ತೆ, ನನಗೆ ಅದು ಹಿಂಸೆ ಅನ್ನಿಸ್ತಾ ಇರುತ್ತೆ. ನೋಡ್ಕೊಂಡು ಇರೋದಕ್ಕೆ ಇಷ್ಟನೇ ಆಗೋದಿಲ್ಲ. ಎಲ್ಲ ಕಾರ್ನರು ಕ್ಲೀನಾಗಿರಬೇಕು, ಯಾವ ಕಾರ್ನರ್ ನೋಡಿದ್ರೂ ಧೂಳು ಕಾಣಿಸ್ಬಾರ್ದು. ಮತ್ತು ಧೂಳಿದ್ದಷ್ಟು ಆರೋಗ್ಯ ಹಾಳಾಗುತ್ತೆ. ಜೊತೆಗೆ ಅದು ದರಿದ್ರ ಅಂತ ಬೇರೆ ಹೇಳ್ತಾರೆ, ಯಾವಾಗಲೂ ಧೂಳು ತೆಗಿತಾ ಇರಬೇಕು ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಧೂಳಾಗುತ್ತೆ ಮನೆಯಂತೂ. ಹಿಂದ್ಗಡೆ ಮರ ಬೇರೆ ಇದೆ, ಅದು ಗಾಳಿ ಬೀಸಿದಾಗೆಲ್ಲ ಧೂಳು ಬಂದು ಕೂರುತ್ತೆ. ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮಾತ್ರ ಲ್ಯಾಡರ್ ಹತ್ತು ಇಳಿದು ಕಾಲೆಲ್ಲ ಉರಿ ಶುರುವಾಗ್ಬಿಡೋದು. ಅಂದರೆ ನಿಂತು ಕೆಲಸ ಮಾಡೋದು ತುಂಬ ಕಷ್ಟ, ಕೂತರೂ ಒಂಥರ ಕಷ್ಟ, ನಿಂತರೂ ಒಂಥರ ಕಷ್ಟ. ಓಡಾಡಿ ಪಾದ ಎಲ್ಲ ಉರಿ ಶುರುವಾಗ್ಬಿಟ್ಟಿತ್ತು, ನೋವಾಗ್ಬಿಟ್ಟಿತ್ತು. ಬೇಗ ಸ್ನಾನ ಮಾಡಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು. ಬೆಳಗ್ಗೆ ತಲೆ ಸ್ನಾನ ಮಾಡಿನೇ ಟೆಂಪಲ್ಗೆ ಹೋಗಿದ್ದು. ಆದ್ರೂ ಇಲ್ಲೆಲ್ಲ ಕೆಲಸ ಮಾಡೋದನ್ನ ಧೂಳಾಯ್ತಾ, ಬೆವರು ಸೆಕೆ ಎಲ್ಲ ಜಾಸ್ತಿಯಾಗಿ ಸ್ನಾನ ಮಾಡಬೇಕು ಅಂತ ಅಂದ್ಬಿಟ್ಟು ಬಿಸಿ ಸ್ನಾನ ಮಾಡಿದೆ. ಆವಾಗಲೂ ಸ್ವಲ್ಪ ಸಮಾಧಾನ ಆಗಿದ್ದು. ಮೈ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ನಿದ್ರೆನೂ ಚೆನ್ನಾಗಿ ಬಂತು. ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ನಾನ್ ವೆಜ್ ತಿಂದಿದ್ದರಿಂದ ನಾನು ನಾಳೆ ಮಾಡ್ಕೊಳ್ಳೋಣ, ಹೇಗಿದ್ರು ಮಂಡೇ ಸ್ವಲ್ಪ ಬೇಗ ಎದ್ಬಿಟ್ಟು ಮಂಡೇ ಮಾರ್ನಿಂಗ್ ಪೂಜೆ ಎಲ್ಲ ಮಾಡ್ಕೋಬೇಕಲ್ಲ. ಸ್ನಾನ ಎಲ್ಲ ಮುಗಿದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೆ ಟಚ್ ಮಾಡಲಿಲ್ಲ. ಹೊರಗಡೆ ಮಾತ್ರ ವಿಂಡೋ ಅದು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡೆ. ನೀವೆಲ್ಲ ಹೇಗೆ ಮನೆ ಕ್ಲೀನ್ ಮಾಡ್ಕೋತೀರಾ? ಏನಾದರೂ ಟಿಪ್ಸ್ ಇದ್ದರೆ ಹೇಳಿ. ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಮನೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಟ್ರೈ ಮಾಡ್ತಿರ್ತೀನಿ. ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು, ಡಿಫ್ರೆಂಟಾಗಿ ಕಾಣಬೇಕು. ಸ್ವಲ್ಪ ಜಾಗ ದೊಡ್ಡದಿದೆ, ಮನೆ ದೊಡ್ಡದು ಅನ್ನಂಗೆ ಅನ್ನಿಸ್ಬೇಕು, ಆ ಥರ ಮಾಡ್ತಿರ್ತೀನಿ. ಇದು ಸಡನ್ನಾಗೆ ಬಂತು
ಬರ್ತಿದ್ದು ಅಲ್ವಾ ಈ ಮನೆಗೆ. ನಮ್ಗೆ ಅಷ್ಟು ಐಡಿಯಾನೂ ಬರಲಿಲ್ಲ, ದೊಡ್ಡ ಮನೆ ಅಂತ ಅನ್ನಿಸ್ತು. ನಾವೆಲ್ಲ ಐಟಮ್ಸ್ ಇಟ್ಟ ಮೇಲೆ ಹಾಲು ತುಂಬ ಚಿಕ್ಕದು ಅನ್ನಂಗೆ ಅನ್ನಿಸ್ತು. ಅದು ಚೆನ್ನಾಗಿದೆ ಮನೆ, ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ, ಫ್ಯಾಮಿಲಿ ಇರ್ಬೋದು. ಡಬಲ್ ಬೆಡ್ರೂಮ್ ಅಂದ್ಕೊಂಡು ನಾವು ಮಾಡ್ಕೊಂಡಿದ್ದು. ಈಗ ನೋಡಿದ್ರೆ ಇದು ತುಂಬ ಚಿಕ್ಕದು ಅನ್ನಂಗೆ ಅನ್ನಿಸ್ತಿದೆ. ಇದೆಲ್ಲ ಏನು ಐಟಮ್ ಇದೆಯೋ ಮನೇಲಿ ಅದೆಲ್ಲ ಕಾಲ್ಗೆ ಸಿಗೋ ಥರ ಅನ್ನಿಸ್ತಿದೆ ನನಗೆ. ಪಾತ್ರೆ ಸಾಮಾನೆಲ್ಲ ಜಾಸ್ತಿ ಇರೋದ್ರಿಂದ ಕಿಚನ್ ಕೂಡ ದೊಡ್ಡದು ಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ ಮನೆ ಚೇಂಜ್ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಹುಟ್ಟಿದೆ ಅಷ್ಟೇ. ಚೇಂಜ್ ಮಾಡ್ಕೋಬೇಕು, ನೋಡ್ತಿದ್ದೀವಿ. ಸಿಕ್ಕಿದ ತಕ್ಷಣ ಚೇಂಜ್ ಮಾಡ್ಕೊಳ್ಳೋದೊಂದು ಐಡಿಯಾ ಇದೆ. ರಾಧಾಕೃಷ್ಣ ನೋಡಿ, ಇದೇನೋ ಒಂಥರ ಕ್ಯೂಟಾಗಿದೆ. ನಮ್ಮ ಮನೇಲಿ ಎಲ್ಲಿ ನೋಡಿದ್ರೂ ಕೃಷ್ಣನೇ ಕಾಣಿಸ್ತಾರೆ. ಯಾವ ಕಾರ್ನರ್ ನೋಡಿದ್ರು, ಯಾವ ವಾಲ್ ನೋಡಿದ್ರು ಕೃಷ್ಣನೇ ಇರ್ತಾರೆ ಎಲ್ಲ ಕಡೆನೂ. ನಿಮ್ಗೆ ಗೊತ್ತು, ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಹಾಗಾಗಿ ಎಲ್ಲ ಕಡೆನೂ ಕೃಷ್ಣನೇ ಇರ್ತಾರೆ ಮನೆ ತುಂಬ. ಅದೆಷ್ಟು ಕೃಷ್ಣ ಇದ್ದಾರೋ ಗೊತ್ತಿಲ್ಲ, ಸಣ್ಣದ್ರಿಂದ ಹಿಡಿದು ದೊಡ್ಡ ಕೃಷ್ಣನವ್ರಿಗೂ ಇಟ್ಕೊಂಡಿದ್ದೀನಿ. ನಂಗೆ ಅಮೃತಶಿಲೆ ಕೃಷ್ಣ ತೊಗೋಬೇಕು ಅಂತ ಒಂದು ಆಸೆ ಇದೆ. ಅದೊಂದು ಯಾವಾಗಾದರೂ ಅವಕಾಶ ಆದರೆ, ಅದಕ್ಕಿನ್ನೂ ಗೊತ್ತಿಲ್ಲ ಆಗುತ್ತಾ ಇಲ್ವೋ ಅನ್ನೋದೊಂದು. ಕೆಲವೊಂದು ಆಸೆಗಳಾಗೆ ಉಳಿದ್ಬಿಡುತ್ತಂತೆ, ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಗಣಪನೂ ಅಷ್ಟೇ ತುಂಬ ಮುದ್ದಾಗಿತ್ತು. ಇದು ಕೂಡ ಗಿಫ್ಟ್ ಬಂದಿದ್ದು ನನಗೆ, ಬರ್ಡೇ ಗಿಫ್ಟು. ಇದೇನು ವೆಯ್ಟ್ ಇರಲಿಲ್ಲ ಬುದ್ಧ, ಹಾಗಾಗಿ ನಾನು ಫ್ರಿಜ್ ಮೇಲೇ ಸೆಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಇರೋದನ್ನ ಇಡೋದಕ್ಕಾಗಲ್ಲ, ವೆಯ್ಟ್ ಇಲ್ಲ. ಹಂಗಾಗಿ ಇಲ್ಲೇ ನಾನು ಗಿಡನೂ ಇಟ್ಟಿದ್ದೆ. ಅದಕ್ಕೆ ಚೇಂಜ್ ಮಾಡೋಣ, ಎಲ್ಲದೂ ಒಂದೇ ಥರ ಇರಬಾರ್ದು ಯಾವಾಗಲೂ ಅಂತ ಅಂದ್ಬಿಟ್ಟು ಗಿಡ ತೊಗೊಂಡು ಟಿ ವಿ ಯೂನಿಟ್ಟಿಗೆ ಇಟ್ಟಿದ್ದೀನಿ. ನೋಡೋಣ, ಅಲ್ಲಿ ಫುಲ್ ಗ್ರೀನರಿ ಇತ್ತು. ಮನಿ ಪ್ಲ್ಯಾಂಟ್ ಬೇರೆ ಇಟ್ಟಿದ್ದೆ, ಅದ್ರ ಜೊತೆಗೆ ಅದನ್ನು ಸೆಟ್ ಮಾಡಿದೆ. ಇದೊಂದು ಹಕ್ಕಿಗೂಡು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಗಿಡಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಕಾಣುತ್ತೆ. ಕ್ಲೀನ್ ಮಾಡಿದಾಗ ಮನೆ ನೋಡೋದಕ್ಕೆ ಒಂಥರ ಖುಷಿ. ಮೊದಲೆಲ್ಲ ಕ್ಲೀನ್ ಇಲ್ಲ ಅಂತ ಬಿಡು ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತ ಅನ್ಕೋತಿರ್ತೀನಿ. ಆದರೆ ಯಾವಾಗಿದ್ರೂ ನಾನೇ ಮಾಡಬೇಕು ಹಂಗೆ ಅನ್ನಿಸ್ದಾಗ ಮಾಡಿಬಿಡೋಣ ಇವತ್ತೇ ಅನ್ನಂಗೆ ಅನಿಸುತ್ತೆ. ಟೈಮ್ ಇರಲ್ಲ ಕೆಲವೊಮ್ಮೆ. ಇಲ್ಲಿ ನೋಡಿ, ಏನಿರುತ್ತೋ ಎಲ್ಲದನ್ನು ತಂದು ಆ ಕಾರ್ನರ್ಗೆ ಹಾಕಿರ್ತೀನಿ. ಆಮೇಲೆ ಎತ್ತಿಡೋಣ ಅಂತ ಅಂದ್ಬಿಟ್ಟು, ಇದು ಐರನ್ ಕೊಟ್ಟಿದ್ದು ಬಟ್ಟೆಗಳು, ಅದನ್ನು ಜೋಡಿಸೇ ಇರಲಿಲ್ಲ ವಾರ್ಡ್ರೋಬ್ಗೆ. ಈಗ ಜೋಡಿಸ್ಕೊಳ್ಳೋಣ ಅಂತ 2 ಬ್ಯಾಗು ತಂದಿದ್ರು ನಾನು ಇನ್ನೂ ಜೋಡಿಸ್ಕೊಂಡಿರಲಿಲ್ಲ. ಅದಕ್ಕೆ ಸಪ್ರೇಟ್ ಮಾಡ್ತಿದ್ದೀನಿ. ಅಂಬ್ರೆಲಾ ಡ್ರೆಸ್ಸು ಮತ್ತು 2 ಪೀಸ್ ಡ್ರೆಸ್ನ ಸಪ್ರೇಟ್ ಮಾಡಿ ಇಟ್ಕೋತೀನಿ. ನನಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಐರನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಾನು ಶಾಪಿಗೆ ಕೊಟ್ಬಿಡ್ತೀನಿ ಐರನ್ ಮಾಡೋದಕ್ಕೆ. ನಾನು ನನ್ನ ಮಗ ಇಬ್ಬರು ಶಾಪ್ಗೆ ಕೊಟ್ಟು ಐರನ್ ಮಾಡಿಸ್ಕೋತೀವಿ. ಟೈಮ್ ಇಲ್ದಿದ್ದ ಕಾರಣ. ಇಲ್ಲ ಅಂದರೆ ಆಮೇಲೆ ಜಾಗನೂ ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಐರನ್ ಮಾಡ್ಕೊಂಡು ಕೂರೋಷ್ಟೇನು ಜಾಗ ಇಲ್ಲ, ಅದು ಕಷ್ಟ. ಹಾಗಾಗಿ ನಾನು ಐರನ್ ಟೇಬಲ್ ಏನೂ ತೊಗೊಂಡಿಲ್ಲ. ಐರನ್ ಬಾಕ್ಸ್ ಇದೆ, ಟೇಬಲ್ ಏನೂ ತೊಗೊಂಡಿಲ್ಲ. ನೋಡೋಣ, ನೆಕ್ಸ್ಟ್ ಏನಾದರೂ ಅದು ಪ್ಲ್ಯಾನ್ ಮಾಡಿಕೊಂಡು ತೊಗೋಬೇಕು. ಆದರೆ ಐರನ್ ಮಾಡೋಕ್ಕೆ ಟೈಮೇ ಇಲ್ಲ. ಅದ್ರ ಜೊತೆ ನನ್ನ ಡ್ರೆಸ್ ಜೊತೆನೇ ಒಂದೊಂದು ಶರ್ಟು ಸೇರಿಕೊಂಡಿದ್ದೆ. ಅವ್ನು ಸಪ್ರೇಟ್ ಕೊಟ್ಟಿದ್ವಿ, ಆದರೂ ನನ್ನ ಡ್ರೆಸ್ ಜೊತೆನೇ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಎಷ್ಟು ಕೊಟ್ಟಿದ್ದೆ, ಎಲ್ಲ ಕೊಟ್ಟಿದ್ದಾರಾ ಎಲ್ಲ ಚೆಕ್ ಮಾಡಿಕೊಂಡು ಇಟ್ಕೋತೀನಿ. ಕೆಲವೊಮ್ಮೆ ಮರೆತೇ ಹೋಗ್ಬಿಟ್ಟಿರುತ್ತೆ ನಾನು ಎಷ್ಟು ಡ್ರೆಸ್ ಕೊಟ್ಟಿದ್ದೀನಿ ಏನು ಅಂತ ಅಂದ್ಬಿಟ್ಟು. ಯಾಕೆಂದರೆ ಎಷ್ಟೊಂದು ಕೊಟ್ಟಿರ್ತೀವ, ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗೇನೂ ಮಿಸ್ ಆಗಿಲ್ಲ. ಮಾಡ್ಕೊಳ್ಳುವಾಗ ಅವ್ರು ನೋಡಿಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿದ್ದು ಅದೇ ಬ್ಯಾಗಿಗೆ ಹಾಕ್ಕೊಡ್ತಾರೆ. ಬಟ್ ನಾನು ಜೋಡಿಸ್ಕೋತಾ ಇದ್ದೀನಿ ಅಷ್ಟೇ. ಅಂಬ್ರೆಲಾ ಬೇರೆ ಮತ್ತು 2 ಪೀಸ್ ಬೇರೆ ಜೋಡಿಸ್ಕೋತೀನಿ. ನನಗೆ ಹಾಕ್ಕೊಳ್ಳುವಾಗ ಹೆಲ್ಪ್ ಆಗುತ್ತೆ ಅಂತ. ವಾರ್ಡ್ರೋಬಲ್ಲಿ 3/4 ಭಾಗ ಬಟ್ಟೆ ಖಾಲಿ ಆಗಿತ್ತು. ಇದೇನು ಇಷ್ಟೇ ಬಟ್ಟೆ ಇರೋದ ನನ್ನ ಹತ್ರ ಅಂತ ಅನ್ನಿಸ್ತಿತ್ತು. ಆಮೇಲೆ ಗೊತ್ತಾಯಿತು ಐರನಿಗೆ ಕೊಟ್ಟಿದ್ದನ್ನು ಜೋಡಿಸೇ ಇಲ್ಲ ಅಂತ. ನೋಡಿ, ಈ ಥರ 2 ಪೀಸ್ ಬೇರೆ ಮತ್ತು ಅಂಬ್ರೆಲಾ ಡ್ರೆಸ್ ಬೇರೆ ಸಪ್ರೇಟ್ ಮಾಡ್ಕೋತೀನಿ. ಅಷ್ಟರಲ್ಲಿ ಒಂಥರ ಆಯಾಸ ಆದಂಗಾಯಿತು. ಕಾಫಿ ಕುಡಿಯೋಣ ಅಂತ. ಕಾಫಿ ಅಂದರೆ ಎನರ್ಜಿ ನನಗೆ. ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಹಾಗಾಗಿ ಮೊದಲು ಕಾಫಿ ಕುಡಿದ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೋತಾ ಇದ್ದೀನಿ. ಕಾಫಿ ಕುಡಿಯೋ ನೆಪದಲ್ಲಿ 10 ಮಿನಿಟ್ಸ್ ರಿಲ್ಯಾಕ್ಸ್ ಆಗುತ್ತೆ. ಇನ್ನೂ ಕೆಲಸ ಇತ್ತು, ಕೆಲಸ ಏನು ಮುಗ್ದಿರಲಿಲ್ಲ. ನಿಧಾನಕ್ಕೆ ಕಾಫಿ ಕುಡ್ಕೊಂಡು ಆಮೇಲೆ IPL ಮ್ಯಾಚ್ ಬೇರೆ ಭಾನುವಾರ ಮಧ್ಯಾಹ್ನನೇ ಶುರುವಾಗಿರುತ್ತೆ. ಅದನ್ನು ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀನಿ. ಕಾಫಿ ಕುಡಿಯೋದ್ರಿಂದ ಒಂಥರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಫಾಸ್ಟಾಗಿ ವರ್ಕ್ ಮಾಡ್ಬೋದು. ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಕಾಫಿ
ಕಾಫಿ ಇರಬೇಕು. ನಂತರನೇ ಕೆಲವರು ಹುಚ್ಚರಿರ್ತಾರೆ ಕಾಫಿ ಟೀಗೆ. ನಾನು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಕಾಫಿ ಕುಡಿಬೇಕು. ಅದು ಅಂದರೆ ಸ್ವಲ್ಪ ಶುಗರ್ ಕಡಿಮೆ ಇರಬೇಕು, ಸ್ಟ್ರಾಂಗ್ ಕಾಫಿ ಇರಬೇಕು. ಆವಾಗ ನನಗೆ ಮೈಂಡ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಏನು ಮಾಡ್ಬೋದು ನೆಕ್ಸ್ಟು, ಯಾವ ಕೆಲಸ ಮಾಡಿದ್ರೆ ಬೇಗ ನನ್ನ ಕೆಲಸ ಆಗುತ್ತೆ, ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೋತೀನಿ. ಇನ್ನು ನಾಳೆ ತಿಂಡಿ ಇದೆಲ್ಲ ಪ್ರೋಗ್ರಾಮ್ ಇತ್ತು, ನೋಡ್ಕೊಳ್ಳೋಣ ನಾಳೆ ಕೆಲಸ ನಾಳೆಗೆ ಅಂತ ಅಂದ್ಬಿಟ್ಟು ಇವತ್ತಿನ ಮಾಡೋಣ ಅಂತ ಕಾಫಿ ಕುಡ್ದಾದ್ಮೇಲೆ ಇಲ್ಲಿ ಏನಾಗಿದೆ ಅಂದರೆ ಮಂಚ ಕೂಡ ಸೈಡಲ್ಲಿ ಧೂಳು ಕೂತ್ಬಿಟ್ಟಿತ್ತು. ಅದು ಮರದ್ದು ಕಾಟ ಆಗಿರೋದ್ರಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸೈಡಲ್ಲೆಲ್ಲ ಇನ್ನೆಲ್ಲ ಧೂಳು ತೆಗ್ದಿದ್ದೀನಿ, ಅದೊಂದು ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ಅದು ಕೂಡ ವೆಟ್ ಕ್ಲಾತಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ವಾಚೆಲ್ಲ ಬಿಚ್ಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ, 2-3 ವಾಚು. ಅದನ್ನು ಬಾಕ್ಸಿಗೆ ಹಾಕಿಲ್ಲ. ಸಂಜೆ ಬಂದು ಹಾಕೋಣ ಅನ್ನೋದು, ಬೆಳಗ್ಗೆ ಹಾಕೋಣ ಬಿಡು ಅಂತ ಅನ್ನೋದು, ಈ ಥರನೇ ಆಗಿತ್ತು. ಅದನ್ನೆಲ್ಲ ಚೇಂಜ್ ಹಾಕಬೇಕಿತ್ತು. ಬೆಡ್ ಕವರ್ ಚೇಂಜ್ ಮಾಡಿದ್ದೆ ಹೇಗೂ. ಇದು ಸ್ವಲ್ಪ ಕಾರ್ನರಲ್ಲಿ ಧೂಳು ಬರುತ್ತಲ್ಲ ಡೋರ್ ಸೈಡು, ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳಿದ್ದಿದೆ. ಕೆಲವರೆಲ್ಲ ಬೈತಾರೆ, ಬಾಡಿಗೆ ಮನೆಗೆ ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತೀಯ ಅಂತ ಅಂದ್ಬಿಟ್ಟು. ಬಾಡಿಗೆ ಆಗಲಿ ಸ್ವಂತ ಆಗಲಿ ನಾವಿರೋವರೆಗೂ ನಮ್ಮದೇ ಮನೆ ಅಲ್ವಾ, ಅವರ ಜವಾಬ್ದಾರಿ ಮೇಲೆ ಕೊಟ್ಟಿರ್ತಾರೆ ಅಂದರೆ ನಾವು ಹಾಗೆ ನಡ್ಕೋಬೇಕು. ವಾಚಿಗೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಬಾಕ್ಸ್ ತೊಗೊಂಬಂದಿದ್ದೀನಿ. ನಾನು ಏನಾಗಿತ್ತು ಅಂದರೆ ಸಣ್ಣದೊಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೆ. ಆ ಬಾಕ್ಸಿಂದ ಓಪನ್ ಮಾಡುವಾಗ ಬಿದ್ದು ಒಂದು ವಾಚಿಂದು ಗ್ಲಾಸೇ ಒಡೆದೋಗ್ಬಿಡ್ತು ಸೈಡಲ್ಲಿ. ಈಗ ಅದನ್ನು ಹಾಕಿಸ್ಕೋಬೇಕು ಅಂದರೆ ಪೇ ಮಾಡಬೇಕು. ಅದು ಬೇಜಾರಾಗಿಯೇ ನಾನು ವಾಚ್ ಬಾಕ್ಸ್ ತೊಗೊಂಬಿಟ್ಟೆ. ನನ್ನ ಹತ್ರ ಜಾಸ್ತಿ ವಾಚ್ ಕಲೆಕ್ಷನ್ ಏನಿಲ್ಲ, ಒಂದು 7-8 ಇರ್ಬೋದು. ಇನ್ನೂ ಜಾಸ್ತಿ ತೊಗೋಬೇಕು ಅಂತ ಆಸೆ. ಆದರೆ ವಾಚ್ ತೊಗೊಳಕ್ಕೆ ಹೋದಾಗೆಲ್ಲ ನಾನು ತೊಗೊಳೋದಕ್ಕಿಂತ ನಂಗೆ ಗಿಫ್ಟ್ ಬಂದಿರೋದೇ ಹೆಚ್ಚು. ನಾನೇನು ಗಿಫ್ಟ್ ಮಾಡ್ಕೊಂಡಿಲ್ಲ, ಬೇರೆಯವ್ರು ಗಿಫ್ಟ್ ಕೊಡಿಸಿರೋದು. ಅಂದರೆ ನನ್ನ ಮಗ 2 ಕೊಡಿಸಿದ್ದಾನೆ, ಈ ಮಗ 2 ಕೊಡಿಸಿದ್ದಾನೆ, ನಮ್ಮ ಅಕ್ಕ 1 ಕೊಡಿಸಿದ್ರು. ಇದೆಲ್ಲ ಜಾಸ್ತಿ ಗಿಫ್ಟಸ್ಸೇ ಇರೋದು. ಈ ಸಲ ಬರ್ಡೇಗೆ 2 ವಾಚ್ ಗಿಫ್ಟ್ ಬಂದಿತ್ತು. ಆ ಮಗ 1, ಈ ಮಗ 1, ಇಬ್ಬರು ಒಂದೊಂದು ವಾಚ್ ಗಿಫ್ಟ್ ಕೊಟ್ಟಿದ್ರು. ಹೋದ ಸಲ ಬರ್ಡೇಲೂ ನಂಗೆ ವಾಚೇ ಗಿಫ್ಟ್ ಬಂದಿತ್ತು. ಜಾಸ್ತಿ ಬರ್ಡೇಗಳಲ್ಲಿ ವಾಚ್ ಗಿಫ್ಟ್ ಬಂದಿದೆ ನೋಡಿ. ಈ ವಾಚ್ ಈ ಸಲ ಬರ್ಡೇಗೆ ನನ್ನ ಮಗ ಕೊಡಿಸಿದ್ದು. ಇನ್ನೊಂದು ವೈಟ್ ಕಲರ್ ಇದೆಯಲ್ಲ, ಅದು ಅಕ್ಕನ ಮಗ ನೋಡಿ, ಇದನ್ನು ಕೊಡಿಸಿದ್ದು. ಎಲ್ಲದೂ ಏನು ಇದಿಲ್ಲ, ಬ್ರ್ಯಾಂಡೆಡ್ ವಾಚ್, ಯಾವುದು ಏನು ಬೇಗ ಹಾಳಾಗೋದಿಲ್ಲ. ಸೈಡಲ್ಲಿ ಒಂಚೂರು ಒಡೆದೋಗ್ಬಿಡ್ತು ಇದ್ರದ್ದು ಗ್ಲಾಸು, ಹಾಗಾಗಿ ನಾನು ವಾಚ್ ಬಾಕ್ಸ್ ತೊಗೊಂಡೆ. ಇದು ನನಗೆ ಫೇವ್ರೆಟ್ ವಾಚು, ವೈಟ್ ಕಲರ್ ಇದೆಯಲ್ಲ ಅದು. ಇದ್ರದ್ದೇ ಗ್ಲಾಸ್ ಹೊಡೆದೋಗಿರೋದು ನೋಡಿ, ಕಾಣ್ತಿದೆಯಾ? ಸೈಡಲ್ಲಿ ಗ್ಲಾಸ್ ಹೊಡೆದೋಯ್ತು. ಈಗ ಅದನ್ನು ಚೇಂಜ್ ಮಾಡ್ಸೋಕೋದು ಫುಲ್ ಗ್ಲಾಸೇ ಚೇಂಜ್ ಮಾಡಿಸ್ಬೇಕು. ನಡೀತದಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡಿದ್ದೀನಿ. ಏನಾಗಲ್ಲ, ನಡೆಯುತ್ತೆ, ಅದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಈ ವಾಚು ನಂಗೆ ಫೇವ್ರೆಟು. ಎಲ್ಲ ಹಾಳಾಗ್ಬಿಡುತ್ತೋ ಅಂತ ಇದೆರಡನ್ನೂ ಸೇಫಾಗಿ ನೋಡ್ಕೊಂಡಿದ್ದೀನಿ. ರೇರ್, ಯಾವಾಗಲೂ ಏನು ಹಾಕ್ಕೊಳ್ಳಲ್ಲ, ತುಂಬ ರೇರಾಗಿ ಹಾಕ್ಕೋತೀನಿ. ಇದೆರಡು ಸ್ಮಾರ್ಟ್ ವಾಚು. ಇದು ಈ ಸಲ ಬರ್ಡೇಗೆ ತೆಕ್ಕೊಟ್ಟಿದ್ದು. ಇನ್ನು ಚಾರ್ಜರು ಅದೆಲ್ಲ ಅಲ್ಲೇ ಇಟ್ಕೊಂಡಿರ್ತೀನಿ. ಇದು ಅಷ್ಟೇ ನೋಡಿ, 5 ಗಂಟೆ ಆಗಲೇ 5 ಗಂಟೆ 5 ನಿಮಿಷ, ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ, ಮಾಡ್ತಾನೇ ಇರ್ತೀನಿ. 6 ಗಂಟೆ 6:15 ಆಯಿತು ಕೆಲಸ ಮುಗಿಸೋಷ್ಟೊತ್ತಿಗೆ. ನಾನು 2:30ಗೆ ಶುರು ಮಾಡಿದ್ದು, 6:30ವರೆಗೂ ನಾನು ಕೆಲಸನೇ ಮಾಡಿದ್ದೀನಿ. ಅದಕ್ಕೆ ಅದನ್ನು ವಾಚ್ ಹಾಕ್ಬಿಟ್ಟು ಬಾಕ್ಸಿಗೆ ಇಟ್ಟೆ. ಮಿರರ್ ನೋಡಿದ್ರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಅದೊಂದು ಯಾಕೆ ಬಿಡೋಣ, ಧೂಳೆಲ್ಲ ತೆಗ್ದಿದ್ದೀನಲ್ಲ ಅದನ್ನು ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಒರೆಸ್ಕೋತಾ ಇರ್ತೀನಿ. ಅಂದರೆ ನೀರು ಕೆಲವೊಮ್ಮೆ ಸ್ನಾನ ಮಾಡಿ ಬಂದಾಗ ಕೂದಲು ನೀರೋದು ಇದು ಸಿಡ್ದು ಗಲೀಜಾಗುತ್ತೆ. ನನ್ನ ಮಗನ ರೂಮಿನ ಮಿರರೆಲ್ಲ ನಾನು ಕ್ಲೀನ್ ಮಾಡಿದ್ದೆ. ಇದು ನನ್ನ ರೂಮಿಂದು 2 ಮಿರರು ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಿರರ್ನ ಕ್ಲೀನ್ ಮಾಡಿದೆ. ಆ ಕ್ಲೀನ್ ಆದಾಗ ಫೇಸ್ ನೋಡ್ಕೊಳ್ಳೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಹಾಗೆ ಫೋನ್ ಕಾಲಲ್ಲಿ ಮಾತಾಡಿಕೊಂಡೇ ಕ್ಲೀನ್ ಮಾಡ್ಕೊತೀನಿ. ಕೆಲವೊಮ್ಮೆ ಫೋನ್ ಮಾತಾಡ್ತಿರ್ತೀನಿ, ಕೆಲವೊಮ್ಮೆ ಆಡಿಯೋ ಕೇಳಿಕೊಂಡು ಕೆಲಸ ಮಾಡ್ಕೋತೀನಿ. ಆವಾಗ ಗೊತ್ತಾಗೋದಿಲ್ಲ ಹೇಗೆ ಕೆಲಸ ಮುಗೀತು ಅಂತ ಅಂದ್ಬಿಟ್ಟು. ಟೈಮ್ ಆಯಿತು, ಸ್ನಾನ ಮಾಡ್ಕೊಬಂದು ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿತ್ತು. ಪಾಪ ನನ್ನ ಮಗ ನನ್ನ ಗೋಳಾಟ ನೋಡೋಕ್ಕಾಗ್ದಿರ ಬಂದು ಸ್ವಲ್ಪ ಕಾಲೆಲ್ಲ ಒತ್ತಿ ಮಸಾಜ್ ಮಾಡಿಕೊಟ್ಟ. ಕ್ರಿಕೆಟ್ ನೋಡಿಕೊಂಡು ಹಾಗೆ ಮಸಾಜ್ ಮಾಡಿಸ್ಕೊಂಡು ಸ್ವಲ್ಪ ಅನ್ನ ತಿಂದು ಅದು ಹೇಗೆ ಮಲಗಿದ್ನೋ ಗೊತ್ತಿಲ್ಲ. ಸಂಡೇ ಬರೀ ಕೆಲಸದಲ್ಲೇ ಮುಗಿದೋಯ್ತು. 9 ಗಂಟೆಗೆ ಮಲ್ಕೊಂಡಿದ್ದೀನಿ. ಅವನು ಕ್ರಿಕೆಟ್ ನೋಡಿಕೊಂಡು ಪಾಪ ನನ್ನ ಪಾಡು ನೋಡೋಕ್ಕಾಗ್ದಿರ ಕಾಲೊತ್ತದ. ಮದರ್ಸ್ ಡೇ ದಿನ ನಮ್ಮ ಮದರ್ಗೆ ಸೇವೆ ಮಾಡಿದ್ದಾನೆ, ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅದನ್ನೇ ತಮಾಷೆ ಮಾಡಿಕೊಂಡು ಅವನ ಜೊತೆ. ಕಾಲು ನೋವು ಅಂದ ತಕ್ಷಣ ಅವನಿಗೆ ಗೊತ್ತಾಯಿತು, ಕೆಲಸ ಮಾಡಿನೇ ನನಗೆ ಕಾಲು ನೋವಾಗಿರೋದು ಅಂತ ಅಂದ್ಬಿಟ್ಟು ಪಾಪ
ಮಸಾಜ್ ಎಲ್ಲ ಮಾಡಿಕೊಟ್ಟ, ಕಾಲು ಒತ್ತುದು. ಆವಾಗ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಹೀಗಿತ್ತು ಸಂಡೇ. ತುಂಬ ದಿನ ಆದಮೇಲೆ ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮದರ್ಸ್ ಡೇ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮದರ್ಸ್ ಡೇ ದಿನಾನೇ ನಾನು ದೇವಸ್ಥಾನಕ್ಕೆ ಹೋಗಿದ್ದು, ತಾಯಿ ದರ್ಶನ ಮಾಡ್ಕೊಂಬಂದಿದ್ದು ಖುಷಿ ಆಯಿತು. ಅದೇ ಜೋಶಲ್ಲಿ ಮನೆಯದೆಲ್ಲ ಕೆಲಸ ಮುಗಿಸಿದ್ದೀನಿ ಅಂದ್ಕೊಂಡು ಖುಷಿಯಿಂದ ನೆಮ್ಮದಿಯಿಂದ ಮಲಗಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.